ನನ್ನ ಪ್ರಶ್ನೆ ಏನಪ್ಪ ಅಂದ್ರೆ ನಾನು ಗೊಂದಲಕ್ಕಾಗೇನ್ರಿ. ಏನಂದ್ರೆ ಯಾವಾಗಿಂದ ಶೇತಿಗೆ ಅಂದ್ರೆ ರೈತಗೆ ಆರಂಭ ಆಯ್ತು ಗೊತ್ತಿಲ್ಲ ಕೃಷಿ. ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಮುತ್ತಜ್ಜ ಹಿಡ್ಕೊಂಡು ಜೋಳ ಬೆಳ್ಕೊತ ಬರ್ತಿದ್ರು, ಕಡ್ಲಿ ಬೆಳ್ಕೊತ ಬರ್ತಿದ್ರು. ಉತ್ತಮ ಮಳೆ ಆದಾಗ ಎಕರೆಗೆ 10 ಚೀಲನೂ ಬೆಳೆದಾರು, ಇಲ್ಲದಾಗ 1 ಚೀಲನೂ ಬೆಳೆದಾರು. ಆದ್ರೆ ಈ ಮಣ್ಣು ಸೌಳು ಬೆಳಾಯಿತು, ಇದು ಇಂಗಾಲ ಕಮ್ಮಿ ಆಗೈತಿ, ಅದು ಕಮ್ಮಿ ಆಗೈತಿ. ಈಗೀಗ ಬತ್ತು ಯಾವಾಗಪ್ಪ ಅಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ, ಕೃಷಿ ಪಂಪ್ಸೆಟ ಬಂದು ಬೆಳಗ್ಗೆ ಬಂದಿರಬೇಕು. ಈ ಕೆಮಿಕಲ್ ಫರ್ಟಿಲೈಸರ ಮತ್ತು ಕೃಷಿ ಪಂಪ್ಸೆಟ್ಗಳ ಯಾವ ರೈತನೂ ಕಂಡು ಹಿಡ್ದಿಲ್ಲ. ಇನ್ನು ಕಂಡು ಹಿಡ್ದವ್ರು ಯಾರು ರೀ? ಕೃಷಿ ವಿಜ್ಞಾನಿಗಳು ಇರ್ಬೋದಲ್ಲ. ಇನ್ನು ಕೊಟ್ಟವ್ರು ಅವ್ರ. ಈಗ ಮಣ್ಣು ಹಾಳಾಗತ್ತೈತಿ, ಅದು ಹಾಳಾತಿ, ಈಗ ಹೇಳತ್ತವ್ರು ಇವ್ರ ಯಾರು ಅಂದ್ರೆ ಕೃಷಿ ವಿಜ್ಞಾನ ಈಗ ಹೇಳತ್ತಾರಲ್ಲ, ಇದು ಸಾರ್ವಕಾಲಿಕ ಸತ್ಯನೋ, ಇದು 4-5 ವರ್ಷ ಅಟ್ಟ ಸತ್ಯನೋ ನನಗೆ ಗೊಂದಲಾಗಿತ್ತದು. ಯಾಕಂದ್ರೆ ಈಗ ಸೇತಿಗೆ ಮೊದಲಿಂದ ಇತ್ತು 100 ಅದು 1000 ವರ್ಷ 2000 ವರ್ಷ ಹಾಳಾಗಿಲ್ಲ. ಹಾಳಾದ ಬಹುತೇಕ ಒಂದು 30 ವರ್ಷನಾಗ 40 ವರ್ಷನಾಗ ಆಗೈತಿ. ಇದು ಕೃಷಿ ಯೂನಿವರ್ಸಿಟಿ ಆಗಂತನೇ ಆಗೈತಿ, ಕೃಷಿ ವಿಜ್ಞಾನಿಗಳು ಇರಾಂತನೇ ಆಗೈತಿ. ಅದಕ್ಕೆ ಮೊದಲು ಯಾವ ಕೃಷಿ ಯೂನಿವರ್ಸಿಟಿನೂ ಇಲ್ಲ, ಯಾವ ಕೃಷಿ ವಿಜ್ಞಾನಿಗಳು ಇಲ್ಲ, ಭೂಮಿನೂ ಹಾಳಾಗಿಲ್ಲ. ರೈಟ್ ಸರ್, ಆನ್ಸರ್ ಭೂಮಿ ಹಾಳಾದವ. ಸರ್ ಆನ್ ಮಾಡ್ಕೊಳ್ಳಿ ಕ್ವಿಕ್ ಆಗಿ ಸರ್. ಇದು ಹಲೋ ಪ್ರಶ್ನೆ ಅಲ್ಲ, ಈ ಪ್ರಶ್ನೆ ನಾವು ನಿರಂತರವಾಗಿ ಎಲ್ಲೋದ್ರೂ ಕೂಡ ಈ ಪ್ರಶ್ನೆಗಳನ್ನು ನಾವು ಕೇಳ್ತಲೇ ಇರ್ತೀವಿ. ನಾವು ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಈಗ ನಮಗೆ ಒಂದು ಕಡೆಗೆ ಮಿತಿಮೀರಿದ ಜನಸಂಖ್ಯೆ 140 ಕೋಟಿ ಜನಸಂಖ್ಯೆ ಮಿತಿಮೀರಿಯಾಗಿ ಬೆಳೀತಲೇ ಇದೆ. ಆಹಾರ ನಾವು ಉತ್ಪಾದನೆ ಮಾಡಲೇಬೇಕು. ನಮಗೆ ಭೂಮಿ ಎಷ್ಟಾಗ್ತಿದೆ? ಕಡಿಮೆ ಆಗ್ತಾ ಇದೆ. ಇದನ್ನೆಲ್ಲ ನಾವು ಗಣನೆಗೆ ಇಟ್ಕೊಂಡು ನಾವು ಬರೀ ಸಾವಯವ ಗೊಬ್ಬರಗಳನ್ನೇ ನಾವು ಹಾಕಿ ಬರೀ ಸಾವಯವ ಕೃಷಿಯನ್ನೇ ಮಾಡಿ ನಾವು ಆಹಾರವನ್ನು ನಾವು ಪೂರೈಸಬೇಕು ಅಂದರೆ ಭಾಳ ಕಷ್ಟ ಸಾಧ್ಯ. ಅದಕ್ಕೆ ನಾವು ಸಮಗ್ರವಾಗಿ ಅಂದರೆ 50-50% ನಾವು ಈ ಕಡೆ ಕೆಮಿಕಲ್ ಫರ್ಟಿಲೈಸರು ಸಂಪೂರ್ಣ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಸಾವಯವ ಗೊಬ್ಬರಗಳನ್ನು, ಜೈವಿಕ ಗೊಬ್ಬರಗಳನ್ನು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಹಸಿರೆಲೆ ಗೊಬ್ಬರ ಇವುಗಳನ್ನು ಸ್ವಲ್ಪ ಮಾಡ್ತಾ ಅಂದರೆ ಹಂತವಾಗಿ ಸ್ವಲ್ಪ ಈ ಕೆಮಿಕಲನ್ನು ನಾವು ಕಡಿಮೆ ಮಾಡ್ತಾ ನಿಧಾನವಾಗಿ ಹೋದರೆ ಖಂಡಿತವಾಗಿಯೂ ನಾವು ಮುಂದೆ ಒಂದು ನಮ್ಮ ಭೂಮಿಯನ್ನು, ಮಣ್ಣನ್ನು ಸುಸ್ಥಿರವಾಗಿ ನಾವು ಉಳಿಸೋಕ್ಕೆ ಸಾಧ್ಯ. ಬರೀ ಕೆಮಿಕಲ್ಲೇ ಹಾಕಿಬಿಟ್ರೆ ನಾವು ಯಾರು ಕೂಡ ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ನಾವೆಲ್ಲ ಸಮಗ್ರವಾಗಿ ಮಾಡೋಣ. ಅದನ್ನು ಕೂಡ ಬಿಡಬಾರ್ದು, ಇದನ್ನು ಕೂಡ ಬಿಡಬಾರ್ದು. ಎರಡನ್ನೂ ಕೂಡ ನಾವು ಹಂತವಾಗಿ ಮಾಡ್ಕೊಂಡು ಹೋದರೆ ನಾವು ಕೃಷಿಯನ್ನು ಮಾಡೋಕ್ಕೆ ಸಾಧ್ಯ ಅಂತ. ಓಕೆ, ಮುಂದಿನ ಪ್ರಶ್ನೆ ಸರ್ ಹೇಳಿ ಸರ್. ತ್ಯಾಗರಾಜ್ ಕದಮ್ ಅಂತ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕ ಕಂಕನವಾಡಿಯಿಂದ. ಚಿವುಟುದು ರಂಸುದು ಇದು ಬ್ಯಾಡ್ರಿ. ಸರ್ಕಾರ ಈ ಕಡೆ ಚಿವುಟ್ತೈತಿ, ಈ ಕಡೆ ರಮಿಸ್ತೈತಿ. ಈ ಕಡೆ ಸಾವಯವ ಬೆಳೀರಿ ಅಂತ ಹೇಳ್ತೀರಿ, ಈ ಕಡೆ ಆಧುನಿಕ ತಂತ್ರಜ್ಞಾನ ಬಳಸ್ರಿ, ಹೆಚ್ಚೆಚ್ಚು ಉತ್ಪನ್ನ ಮಾಡ್ರಿ, ಈ ದೇಶದ ಆಹಾರ ಭದ್ರತೆ ಮಾಡ್ರಿ. 140 ಕೋಟಿ 50 ಕೋಟಿ ಜನಸಂಖ್ಯೆ ಅಂತ ಹೇಳಕತ್ತೀರಿ. ನೋಡ್ರಿ, ಇದೇ ಒಂದು ಮಾತಂದ್ರೆ ಬೋರ ಬಾವಿ ಇರೋದ್ರಿಂದ ಬೋರಿನ ನೀರಿನ ಇದಾಕತಿ ಅನ್ನುವಂಥ ಮಾತಿದ್ರಿ. ಈ ರಾಜ್ಯದೊಳಗೆ ನಮ್ಮ ಪಾಲಿನ ನೀರಾವರಿ ಸರಿಯಾಗಿ ಸದ್ಬಳಕೆ ಸರ್ಕಾರ ಮಾಡ್ಕೊಂಡಿತ್ತ ಅಂದ್ರೆ ಯಾವುದೋ ಒಬ್ಬ ರೈತ ಬೋರು ಹೊಡಿತಿರ್ಕಿಲ್ಲ ಮತ್ತು ಪಂಪ್ಸೆಟು ಕುಡಿಸ್ತಿರ್ಕಿಲ್ಲ. ಆ ನೀರು ಪೋಲಾಗಿ ಹೊಂಟೈತಿ. ಮತ್ತು ಮಣ್ಣಿನ ತೇವಾಂಶ ಕಾಯಬೇಕು, ಮಣ್ಣು ಉಳಿಬೇಕಂತ ಹೇಳ್ತೀರಿ. ಮಣ್ಣು ಉಳಿಬೇಕಂತಂದ್ರೆ ಇವತ್ತು ದನಗಳ ಸೆಗಣಿ ಬೇಕಂತ ಹೇಳ್ತೀರಿ. ದನಗಳ ಸೆಗಣಿ ಬೇಕಂದ್ರೆ ದನಗಳು ಇದ್ರನಲ್ಲ ಸೆಗಣಿ ಬೇಕು. ಹೊಲದಾಗ ಸೆಗಣಿ ಗೊಬ್ಬರ ಹಾಕ್ಬೇಕಂತಂದ್ರೆ ದನ ಇದ್ರನ್ನ ಸೆಗಣಿ ಹಾಕೋರು ರೈತ. ನಾ ಸಣ್ಣವಿದ್ದಾಗ ನಾವು ಜಮೀನು ಮಾಡಿದಂಥ ಸಂದರ್ಭದಾಗ ಸಣ್ಣವಿದ್ದಾಗ ನಮ್ಮ ಮನ್ಯಾಗ 10 ಎಮ್ಗಳಿದ್ದು, 4 ಎತ್ತುಗಳಿದ್ದು. ಒಂದು ಸೆಕೆಂಡ್ ಸರ್, ಇಲ್ಲ ಕ್ವಶನ್ ಆಯ್ತು ರೀ, ಅದಕ್ಕೆ ಪೂರಕವಾದಂಥದ್ದು ಬೇಕಲ್ಲ. 12 ದನಗಳಿದ್ದು ನನ್ನ ಮನ್ಯಾಗ. ಇವತ್ತು ಎತ್ತುಗಳು ಇಲ್ಲ, 2 ಆಕಳ ಬಿಟ್ರೆ ಮತ್ತೇನು ಇಲ್ಲ ನನ್ನಲ್ಲಿ. ಆದ್ರೆ ನಾ 2 ಆಕಳೆ 8-10 ಎಕರೆ ಜಮೀನು ಹೆಂಗೆ ಸಂಭಾಳಿಸ್ಬೇಕು? ಓಕೆ, ಆ ಕಾರಣಕ್ಕೆ ನಾ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀನಿ ನಿಮ್ಮ ಮೂಲಕ. ನೀವು ಸರ್ಕಾರದವ್ರು ಏನಾರ ಈ ರೈತರ ಬಗ್ಗೆ ಕಳಕಳಿ ಕಾಳಜಿ ಏನಾರು ಇದ್ರು ಏನ್ರಿ, ಮೊದಲು ಹೈನುಗಾರಿಕೆಗೆ
ಈ ಕುರಿ ಕೋಳಿ ಸಾಕಾಣಿಕೆಗೆ ಬರೀ ಹೆಸರಿಗೆ ಎಷ್ಟು ಕೊಡಾತ್ತೀರಿ ನೀವು, ಒಂದು ತಾಲೂಕಿಗೆ ಎಷ್ಟು ಕೊಡಾತ್ತೀರಿ? ಒಬ್ಬ ರೈತ, ಪ್ರತಿಯೊಬ್ಬ ರೈತಗೂ ಎಮ್ಗಳು ಬೇಕಾಕವು. ಎಮ್ಗಳು ಬೇಕಾಕವಪ್ಪ ಅಂದ್ರೆ ಒಬ್ಬ ರೈತಗ 4 ಎಮ್ಗಳು ಬೇಕಾಗ್ಯಾವ ಅಂತಂದ್ರೆ ಒಂದು ತಾಲೂಕಿನಾಗ ಒಂದು 10-20 ಸ್ಕೀಮ್ನಾಗ ಹೆಸರುಗೆಟ್ಟು ಕೊಟ್ಟು ಕಳಿಸಿರೋ ಬಗೆ ಇರ್ತ ಮುಗಿತಲ್ಲಿ. ಎಮ್ಗೋ ಸ್ಕೀಮ ಮುಗಿತ, ಸೆಗಣಿನೂ ಬಂತು, ಎಮ್ಗಳು ಹಾಲು ಬಂತು. ಇದೆಲ್ಲ ಬೇಡ ಆಯ್ತು ನಮಗೆ. ರೈಟ್, ಅಂದ್ರೆ ನಿಮ್ಮ ಪ್ರಶ್ನೆಯನ್ನು ನಾವು ಸರ್ಕಾರಕ್ಕೆ ನಾವು ತಲುಪಿಸ್ಬೇಕು ಸರ್ಕಾರಕ್ಕೆ direct ಒತ್ತಾಯ ಆಗಿ. ಮಾಡ್ತೀವಿ. ನಿಮ್ಮ ಮುಖೇನ ಖಂಡಿತ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಿಮ್ಗೇನಾದ್ರೂ ಬರೀ ಚಿವುಟು ದಟ್ಟ ಬೇಡ, ರಂಸೋದು ಬೇಕಾಗಿತ್ತಂದ್ರ Right, sir. ಸಮಗ್ರ ಕೃಷಿ ಮತ್ತು ಈಗೇನ್ ಹೇಳ್ತೀರ ಹಳಿ ಪದ್ಧತಿ, ನಮ್ಮ ಪೂರ್ವಜರ ಪದ್ಧತಿ, ಆ Okay. ಪದ್ಧತಿ ಜಾರಿಗೆ ತರಬೇಕಾದ್ರ ಸಂಪೂರ್ಣವಾದ ಸರ್ಕಾರ ಪ್ರತಿ ಎಕರೆವಾರ ಯಾರು ರೈತರದಾರಲ್ಲ ಕೃಷಿ Okay. ಕೂಲಿ ಕಾರ್ಮಿಕರಿಗೆ ಈ ಹೈನುಗಾರಿಕೆ ಉತ್ತೇಜನ ಮಾಡಕ ಪ್ರತಿ ಮನೆಗೆ ಎರಡೆರಡು ಸಾಕಬೇಕಂತೇಳಿ ಕಡ್ಡಾಯಗೊಳಿಸ್ರಿ. ಯಾಕೆ ಸಗಣಿ Right, ಗೊಬ್ಬರ ಆಗುದಿಲ್ಲ ನೋಡ್ ನಾವು. ರೈಟ್ ಸರ್. ನಮ್ಮ ಪರಿಸರದಲ್ಲಿ ಕೃಷ್ಣಾ ನದಿ ಹರಿತಾ ಇದೆ. ಹ್ಮ್ ನಾವು ಮುಖ್ಯ ಬೆಳೆ ಕಬ್ಬು ಬೆಳಿತೀವಿ. ಘಟಪ್ರಭಾ ನದಿ ನೀರಂತ ಇದ್ದಂಥ ಲವಣಾಂಶ ಕೃಷ್ಣಾ ನದಿಯಲ್ಲಿ ಇಲ್ಲ. ಯಾಕಂದರೆ ಜೂನ್ದಿಂದ ಸೆಪ್ಟೆಂಬರ್ವರೆಗೆ ಮಾತ್ರ ಅದು ನೀರು ಹರಿತಾ ಇರುತ್ತೆ. ಆವಾಗ ಅದು ಅದರದೊಂದು ರುಚಿ ಇರುತ್ತೆ. ಅದರ ನಂತರ ಆ ನೀರಿನ ಸತ್ವನೇ ಇರಲ್ಲ. ಅದು ಬೆಳೆಗೆ ನಮ್ಮಲ್ಲಿ ಆ ನೀರಿನಿಂದ ಬೆಳೆನೂ ಸರಿಯಾಗಿ ಬರ್ತಾ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾದರೂ ಪರಿಹಾರ ಉಂಟಾ? ಯಾಕಂದರೆ ಕೃಷ್ಣಾ ನದಿ ಅಲ್ಲಿ ಎಲ್ಲಿ ಮಹಾಬಳೇಶ್ವರದಾಗ ಹುಟ್ಟಿ ಎಷ್ಟು ನಗರಗಳನ್ನು ಈ ಒಳಚಂಡ ನೀರು ಇರ್ಬೋದು, ಫ್ಯಾಕ್ಟ್ರಿಗಳು ಇರ್ಬೋದು, ಎಲ್ಲ ಕುಲುಷಿತ ನೀರು ಬಂದು ನಮ್ಮ ಬೆಳೆ ಹಾಸಲ ಅದರ ಅಷ್ಟು ಯೋಗ್ಯ ಇಲ್ಲ. ಇಲ್ಲಿ ಘಟಪ್ರಭಾ ನದಿ ಏನಾಗತ್ತೈತೆ ಅಂದ್ರೆ ಇಲ್ಲಿ ಘಟ ಪ್ರದೇಶದೊಳಗೆ ನೀರು ಮಳೆ ಬಿದ್ದಂಥ ನೀರು ನಮ್ಮ ಹಿಡಕಲ್ ಡ್ಯಾಮ್ದಾಗ ಸ್ಟೋರೇಜ್ ಆಗಿ ಅಲ್ಲಿ ಕಿನಾಲ್ ಮುಖಾಂತರ ಏನು ಇಲ್ಲಿ ಯಾವ ನಗರಗಳು ಹೊತ್ತಂಗಿಲ್ಲ, ಯಾವ ಫ್ಯಾಕ್ಟ್ರಿಗಳು ಹೊತ್ತಂಗಿಲ್ಲ. ಹೆಚ್ಚಿಗೆ ನಮ್ಮಲ್ಲಿ ಕಾರ್ಖಾನೆಗಳು ಹೆಚ್ಚಿಗೆ ಕುಲುಷಿತ ನೀರು ಎಲ್ಲ ಬರ್ ನದಿಗೆ ಸೇರ್ತಾವೆ. Right. ಅವು ಬೆಳೆಗಳಿಗೆ ಹಾಸಲಿಕ್ಕನೇ ಉಪಯೋಗ ಇಲ್ಲ. ನಾವು ಮನುಷ್ಯರಂತೂ ಕುಡಿದ್ರೆ ನಾವು ಬೇರೆ ಆರೋ ನೀರು ಕುಡಿಬೋದು, ಇದನ್ನು ಕುಡಿಬೋದು. ಆದರೆ ಬೆಳೆಗಳಿಗೆ ನಾವು ಯಾರು ಮಾಡಬೇಕು, ಅದಕ್ಕೊಂದು ಪರಿಹಾರ ತಿಳಿಸ್ಬೇಕಂತ ನನ್ನ ಅಂಗಡಿ ಸರರಲ್ಲಿ ನನ್ನೊಂದು ಪ್ರಶ್ನೆ. ಸರ್, ಇದೇ ಲಾಸ್ಟ್ ಪ್ರಶ್ನೆ ಸರ್, ಪ್ಲೀಸ್. ಓಕೆ, ಪ್ರಶ್ನೆಗಾಗಿ ಧನ್ಯವಾದಗಳು. ಬಹಳ ಮುಖ್ಯವಾದಂಥ ಪ್ರಶ್ನೆ. ಸರ್ ಭಾಳ ಸರಿಯಾಗಿಯೇ ಕೇಳಿದರು. ನಮ್ಮ ಈ ಉತ್ತರ ಕರ್ನಾಟಕದ ಕಬ್ಬು ಬೆಳೆಯುವಂಥ ಪ್ರದೇಶವನ್ನು ನಾವು ಕೃಷ್ಣಾ ಕೊಳ್ಳ, ತುಂಗಭದ್ರಾ ಕೊಳ್ಳ ಮತ್ತು ಪಶ್ಚಿಮ ಘಟ್ಟ ಪ್ರದೇಶ ಅಂತ ನಾವು ವಿಭಾಗ ಮಾಡಿದ್ದೀವಿ. ತಾವು ಹೇಳ್ದಂಗೆ ಕೃಷ್ಣಾ ಕೊಳ್ಳದ ಭಾಗದಲ್ಲಿ ಇಷ್ಟೆಲ್ಲ ನೀರಾವರಿ ಮಾಡಿದ್ರು ಕೂಡ ಹಾಳಾಗ್ತಾ ಇಲ್ಲ ಭೂಮಿ ಅಂತ ಹೇಳಿದ್ರಿ. ಇನ್ನೂ ಒಂದು ತಮ್ಮ ಮಾತಿಗೆ ಸೇರಿಸ್ತೇನೆ ನಾನು. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಿಂಧನೂರು, ಗಂಗಾವತಿ, ಮಾನ್ವಿ, ರಾಯಚೂರು ಜಿಲ್ಲೆ, ಸಿರುಗುಪ್ಪ ಅಲ್ಲೆಲ್ಲ ಎಷ್ಟು ಯಥೇಚ್ಛವಾಗಿ ನೀರು ಹಾಯಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರು ಗೊಬ್ಬರವನ್ನು ಕೊಡ್ತಾ ಇರಂತೆ, ಅಲ್ಲಿಯೂ ಕೂಡ ಭೂಮಿ ಹಾಳಾಗಿಲ್ಲ. ಕಾರಣ ಏನಂತ ಹೇಳಿದ್ರೆ ಒಂದು ನೀರಿನ ಗುಣಮಟ್ಟ, ಅಲ್ಲಿ ಕರಗಿರುವಂಥ ಲವಣದ ಅಂಶ. ಆಯಿತಾ? ಘಟಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ತಾವು ಸುಧಾರಣೆ ಮಾಡೋದ್ರ ಬಗ್ಗೆ, ಅಲ್ಲಿ ಹೆಂಗೆ ಮಾಡೋದ್ರ ಬಗ್ಗೆ ಅಂತ ತಾವು ಕೇಳ್ತಾ ಇದ್ದೀರಿ. ಅದನ್ನೇ ನಾವು ಅವಾಗಿಂದನೂ ಹೇಳ್ತಾ ಇರೋದು. ಘಟಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭೂಮಿ ಎಷ್ಟು ಅವನತಿ ಆಗಿದೆ ಅಂತ ಹೇಳಿದರೆ ಇನ್ನೂ ಸುಧಾರಣೆ ಸಾಧ್ಯ ಇಲ್ಲ. ಇರ್ರಿವರ್ಸಿಬಲ್ ಚೇಂಜಸ್ ಅಂತ ಹೇಳ್ತೇವೆ ನಾವು. ಆ ಮಟ್ಟಕ್ಕೆ ಹಾಳಾಗಿರೋದು ಒಂದು. ಆದರೆ ಅಲ್ಲಿಯೂ ಕೂಡ ಸುಧಾರಣೆ ಮಾಡೋದಕ್ಕೆ ಅವಕಾಶ ಇರ್ತದೆ. ಭಾಳ ಅದಕ್ಕೆ ವಿಶೇಷವಾದಂಥ ಚಟುವಟಿಕೆ ಮಾಡಬೇಕಾಗ್ತದೆ. ದೀರ್ಘವಾದಂಥ ಪರಿಣಾಮಗಳು ಆಗೋ ರೀತಿ ಒಳಗಡೆ ಸ್ವಲ್ಪ ರೈತ ಬಾಂಧವರು ಸ್ವಲ್ಪ ಒಂದೇ ಎಲ್ರು ಕೂಡ ಕೂತ್ಕೋಬೇಕು ದಯವಿಟ್ಟು. ಮಹತ್ವದ ಪ್ರಶ್ನೆ ಇದೆ. ಕೆಲವೇ ನಿಮ್ಮ ಕ್ಷಣದಲ್ಲಿ ಮನಸ್ಸಲ್ಲೂ ಆ ಸೆಷನ್ ಪ್ರಶ್ನೆ ಮುಗಿಯುತ್ತೆ. ಇರ್ಬೋದು. ಎಲ್ರು ಕೂಡ ದಯವಿಟ್ಟು ಕೂತ್ಕೊಳ್ಳಿ. ಹಾ. ಯಾವುದೇ ಕಾರಣಕ್ಕೂ ಸೌಂಡ್ ಮಾಡಬೇಡಿ. ಅದಕ್ಕೆ ಹೇಳಿ ಸರ್. ಈಗ ಸೌಳು ಭೂಮಿಗೆ, ಕರ್ಲು ಭೂಮಿಗೆ, ಹುಳಿ ಮಣ್ಣಿಗೆ ಏನೇನು ಸುಧಾರಣೆ ಮಾಡಬೇಕು ಅನ್ನೋದಕ್ಕೆ ನಿರ್ದಿಷ್ಟವಾದಂಥ ಶಿಫಾರಸು ಕ್ರಮಗಳಿದಾವೆ. ಅವನ್ನ ಅಳವಡಿಸ್ಕೋಬೇಕು, ಮಾಡಬೇಕು. ಆದರೆ ಒಂದು ದಿವಸದಲ್ಲಿ, ಒಂದು ವಾರದಲ್ಲಿ Right, sir. ಆಗುವಂಥ ಕೆಲಸ ಅಲ್ಲ. ಇದು ನಿರಂತರವಾಗಿ ಮಾಡಬೇಕು. ಮತ್ತು ಎಲ್ಲರೂ ಕೂಡಿ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ತಹಬಂದಿಗೆ ತರಬಹುದು. ಇದೀಗ ನಾವು ಹೇಳ್ತಾ ಇರೋ ಮಾತಲ್ಲ. ಭೂಮಿ ಅವನತಿ ಆಗಿರೋದು ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇರ್ಬೋದು. ನಾವು ಹೇಳಿದರೆ ನಂಬಲಿಕ್ಕಿಲ್ಲ, ಅಥವಾ ನಾವು ಹೇಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಉತ್ಪ್ರೇಕ್ಷೆ ಮಾಡಿ ಹೇಳ್ಬೋದು. ಉಪಗ್ರಹಗಳಂತೂ ಹಾರ್ಬಿಟ್ಟಿದ್ದೀವಿ ನಾವು. ಭೂಮಿಯಿಂದ Right. ಉಪಗ್ರಹಗಳು, ವೈಜ್ಞಾನಿಕ ಉಪಗ್ರಹ ಹಾರ್ಬಿಟ್ಟಿದ್ದೀವಿ. ಅವು ಕಳಿಸ್ತಾ ಇರ್ತಕ್ಕಂಥ ಛಾಯಾಚಿತ್ರಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ, ನಮ್ಮ ಇಡೀ ಕರ್ನಾಟಕದ ಭೂಮಿ ಒಂದಲ್ಲ ಒಂದು ಅವನತಿಗೆ ಒಳಗಾಗಿದೆ. ಅದರಲ್ಲಿ ಭೂ ಸವಕಳಿಯನ್ನು ಸೇರಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸವಕಳಿ ಆಗಿದೆ ಅಂತ ಹೇಳ್ತಾ ಇದೆ. ಈ ಸತ್ಯವನ್ನು ನಾವು ಒಪ್ಪಿಕೊಳ್ಳೋಣ. ನಾನು ಸವದತ್ತಿ ತಾಲೂಕಿನಿಂದ ಸವದತ್ತಿ ತಾಲೂಕು ಹೊಸೂರು ಗ್ರಾಮದ ಮಲ್ಲಿಕಾರ್ಜುನ ಹುಂಬಿ ಅಂತ ಹೇಳ್ಕ್ಯಾರ. ಒಂದು ಎರಡು ಪ್ರಶ್ನೆ ಸಾಹೇಬ್ರನ್ನ ಕೇಳಬೇಕಾಗೈತಿ. ಭಾಳ ನಾ ಏನು ತಿಳಿದವನು ಇಲ್ಲ, ಭಾಳ ಮಂದಿ ಶಾಣ್ಯಾರು, ಇನ್ನೂ ಭಾಳ ಮಂದಿ ವಿಜ್ಞಾನಿಗಳು ಕೇಳುವಂಥವ್ರು ರೈತರು ಅದಾರು. ಈಗ ನಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಹಿಂದೆ ನಾವು ಗಳಿಗಾಗಿನ ಬೀಜ, ಅಡವ್ಯಾನ ಗೊಬ್ಬರ ಹಾಕ್ಯಾರ ಬೆಳೆ ಬೆಳಿತಿದ್ವು. ಯಾವುದೂ ಬೆಳೆ ನಾಶ ಹಾಕಿರ್ಕಿಲ್ಲ, ಅಗದಿ ಫಲವತ್ತವಾಗಿ ಬರ್ತಿತ್ತ. ಈಗ ಎಲ್ಲಿ ಬೇಕಲ್ಲಿ ಒಂದು ಸೀಟಿಗೆ 10-15 ಬಾರ್ ಆಗಿದಾವು, ಒಂದು 20-30 ಗೊಬ್ಬರ ಅಂಗಡಿ ಆಗಿದಾವು. ರೈತ ಒಂದಷ್ಟು ಮಂದಿ ಡ್ರಿಂಕ್ಸ್ ಮಾಡೋರಿಗೆ ಮಾಲ್ ಹೊಡಿದ್ರೆ ಹೆಂಗೆ ನಡುಕ್ತಾನೆ ಹಂಗೆ
ಗೊಬ್ಬರ ಇಲ್ದರ ಬೆಳೆ ನಡ್ಗಾಕೈತಿದಾವ. ಹೀರ್ಯಾ ಗೊಬ್ಬರ ಬ್ಯಾನ್ ಮಾಡಿರಿ, ಗೊಂಜಾಳ ಕಬ್ಬೆಲ್ಲ ನಡ್ಗಾಕೈತಿದಾವ. ಇದಕ್ಕೇನು ಪ್ರಶ್ನೆ ಉತ್ತರ ಕೊಡ್ತೀರಿ? ಗೊಬ್ಬರ ಹೀರ್ಯಾ ಗೊಬ್ಬರ ಇಲ್ದಕ್ಕೆ ಅದು ಈ ಗೊಂಜಾಳ ಬೆಳೆನೂ ಕೆಂಪಗಾಗೈತಿ, ಕಬ್ಬಿನ ಬೆಳೆನೂ ಕೆಂಪಗಾಗೈತಿ. ಹಂಗೆ ಇನ್ನೊಂದು ಪ್ರಶ್ನೆ, ಕಬ್ಬಿಗೆ ಡ್ವಾನ್ ಹುಳ ಹತ್ತೈತಿ, ಅದಕ್ಕೆ ಯಾವ ಔಷಧ ಹೊಡೆದ್ರೂ ಡ್ವಾನ್ ಹುಳ ಕಂಟ್ರೋಲ್ ಆಗವಲ್ತು. ಇವಕ್ಕಟ್ಟು ಪ್ರಶ್ನೆಗೆ ಉತ್ತರ ಕೊಡ್ರಿ ಅಂತೇಳಿ ಅನ್ನೋ ಎರಡು ಮಾತು. ಗೊಂಡು ಎರಡನೇ ಪ್ರಶ್ನೆ ನೀವೇನು ಕೇಳಿದ್ರೆ ಈಗ ಮಧ್ಯಾಹ್ನ ನಂತರ ಸೆಷನ್ ಇದೆ ಸರ್, ಖಂಡಿತ ಭಾಗಿಯಾಗಿ. ಫಸ್ಟ್ ಕ್ವೆಶನ್ಗೆ ವಾರದ್ ಸರ್ ಪ್ಲೀಸ್ ಮೈಕ್ ಆನ್ ಮಾಡಿ ಸರ್. ವನ್ಯಹುಳು ನಿರ್ವಹಣೆ ಬಗ್ಗೆ ತಜ್ಞರು ನಿಮ್ಮೊಂದಿಗೆ ಮಧ್ಯಾಹ್ನ ಒಂದು ಅಧಿವೇಶನದಲ್ಲಿ ಅವರೆಲ್ಲ ಚರ್ಚೆ ಮಾಡ್ತಾರೆ. ಈಗ ಹೇಗೆ ಮೊನ್ನಿಂದ ಮಾತಾಡಿದ್ವಿ ಹಾಗೆ ವನ್ಯಹುಳು ನಿರ್ವಹಣೆ ಬಗ್ಗೆ ಇದೆ. ಇನ್ನು ನೀವು ಈ ಗೊಬ್ಬರದ್ದು ಅಂದ್ರಲ್ಲ, ನಾವು ಅನೇಕ ಜನರು ನಾವು ಕೇಳ್ತಾರೆ, ನಾವು ಕಬ್ಬಿಗೆ 10 ಟನ್ ಗೊಬ್ಬರ ಹಾಕ್ರಿ 4 ಟ್ರ್ಯಾಕ್ಟರ್ ಅಂದರೆ ಗೊಬ್ಬರ ಎಲ್ಲ ಐತ್ರಿ ಅಂತಾರೆ. ನಮಗೂ ಸ್ವಲ್ಪ ಸಿಟ್ಲೆ. ಇಲ್ಲ ಒಂದು ನಿಮಿಷ ನಾ ಹೇಳೋದು. ನಾ ಹೇಳಿದ ಮೇಲೆ ಕೇಳ್ರಿ, ಮತ್ತೆ ಕೇಳ್ರಿ, ಸ್ವಲ್ಪ ನಾ ಹೇಳಿದ ಮೇಲೆ ಕೇಳ್ರಿ. ಅದಕ್ಕೆ ನೀವೇನು ಈಗ ಹಸುಗಳ ಸಂಖ್ಯೆ ಇಲ್ಲಲ್ಲ, ಅದಕ್ಕೆ ಹಸಿರೆಲೆ ಗೊಬ್ಬರ ಬೆಳೀರಿ. ಕಬ್ಬು 3 ವರ್ಷ ತೆಗೆದ ಮೇಲೆ ಅದನ್ನು ಒಂದು ಸಣ್ಣಬ್ ಹಾಕ್ರಿ ಅಥವಾ ಡೈಂಚ ಹಾಕ್ರಿ, ಅದನ್ನು ಮುಗ್ಗು ಹೊಡೀರಿ. ನಿಮ್ಗೆ ಸಾಕಷ್ಟು ಬಯೋಮಾಸ್ ಅಥವಾ ಶಕ್ತಿ ಬರ್ತದೆ ಭೂಮಿಗೆ. ಅಲ್ಲಿ ಜೀವಕೋಶಗಳು ಅಭಿವೃದ್ಧಿ ಆಗ್ತವೆ, ಸಾವಯವ ಇಂಗಾಲ ಹೆಚ್ಚಿಗೆ ಆಗ್ತದೆ, ಭೂಮಿ ಮಿದುವಾಗ್ತದೆ, ನೀರನ್ನು ಹಿಡ್ಕೊಳ್ಳೋಂಥ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಅಂಥ ಸಮೃದ್ಧವಾದ ಗೊಬ್ಬರ ನಿಮಗೆ ಯಾವುದೂ ಸಿಗೋದಿಲ್ಲ. ದಯವಿಟ್ಟು ಅದನ್ನ ಮಾಡಿರಿ. ಮತ್ತು ಕಬ್ಬಿನೊಳಗೆ ಅಂತರ್ಬೆಳೆಯಾಗಿ ಅಲಸಂದಿ, ಹೆಸರು ಇವನ್ನ ನೀವು ಬೆಳೆದ್ರೆ, ಕೊತ್ತಂಬರಿ ಇವನ್ನ ಬೆಳೆದ್ರೆ ಅಲ್ಲೇ ಮುಗ್ಗು ಹೊಡಿದು. ಸ್ವಲ್ಪ ಇಂಥ ಕ್ರಮ ಸ್ವಲ್ಪ ಚಾಲೂ ಆಗಲ್ರಿ, ಸ್ವಲ್ಪ ತೊಂದರೆ ಇದೆ. ಅದನ್ನು ನೀವು ಮಾಡಿದ್ರೆ ನಿಮ್ಮ ಭೂಮಿ ಸಮೃದ್ಧ ಆಗ್ತದೆ. ಹವಾದಾಗ 78% ಸಾರ್ವಜನಿಕ ಐತಿ. ನೀವು ಸೋಯಾಬೀನ್ ಬೆಳೀರಿ, ಒಂದು ಲೈನು ಲೆಗುಮ್ ಕ್ರಾಪ್ ಅಂತ ಹೇಳ್ತೀವಿ, ಅಲ್ಲಿ ಗಂಟೆಗಳಾಗ್ತವೆ. ಆ ಗಂಟೆಗಳಲ್ಲಿ ಹವೇಲಿದ್ದಂಥ ಸಾರ್ವಜನಿಕವನ್ನು ಹೀರ್ಕೊಳ್ಳೋಂಥ ಶಕ್ತಿ 1 ಎಕರೆಗೆ 8 ರಿಂದ 10 ಕಿಲೋ ಕೊಡ್ತದೆ. ಸೊ ಅದನ್ನೆಲ್ಲ ಸ್ವಲ್ಪ ನಾವೇ ಸ್ವತಂತ್ರ ಆಗಕ್ಕೆ ಪ್ರಯತ್ನ ಮಾಡೋಣ.